ಧ್ವಜಾರೋಹಣ ಮಾಡಿದ ಕೂಡಲೇ ತಾವುಗಳು ನಾ ಮುಂದು ನೀ ಮುಂದು ನಾ ಅಡ್ಡು ಇದು ಅಂತ ಹೇಳಿ ಸ್ವಲ್ಪ ಆಕ್ಸಿಡೆಂಟ್ನೂ ಆಗ್ತವೆ. ಅದ್ರ ಜೊತೆಲಿ ಮೈಕಿಂದ ಏನೋ ಸ್ವಲ್ಪ ಸರಿಯಾಗಿದೆ ಮಾಡಿದ್ರೆ, ಯಾಕಂದ್ರೆ ನಿರೂಪಣೆ ಮಾಡೋರು ಕೈಯಾಗೂ ಒಂದು ಸ್ವಲ್ಪ ಇದು ಅಂದರೆ ಅಲ್ಲಿಂದ ಕತ್ತಿಸಿದ್ರೆ ರಾತ್ರಿಗೆ ಆಳೋದು ಅಲ್ಲಿ ನಿಂತು ಮತ್ತೊಂದು ಇದು ಮಾಡೋದು. ಆಮೇಲೆ ಕ್ಲಿಪ್ ಹಾಕ್ತಿರ್ತಾರೆ ಆಡೋ ಹೊತ್ತಿನಾಗ ಅದೊಂದು ಸ್ವಲ್ಪ ಇದು ಇರ್ತದೆ, ಅದು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮೈಕ್ ಇದ್ದದ್ದು ವ್ಯವಸ್ಥೆ ಮಾಡಿಸ್ತಾರೆ. ಒಳ್ಳೆ ಟೀಚರ್ಸ್ ಅಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತ ಗೀತೆಗಳನ್ನು ಆಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಲಮಾಣಿ ಗುರುಗಳು ಏನಿದ್ದಾರೆ ಅವ್ರಿಗೆ ಹೇಳ್ಬಿಡಿ ಸರ್. ಆ ಜವಾಬ್ದಾರಿಯನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ನಾವು ಕೋಆರ್ಡಿನೇಷನ್ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಯಾವ ರೀತಿ ನಾವು ಧ್ವಜಾರೋಹಣ ಕಟ್ಟಬೇಕು ಅನ್ನೋದು ಸ್ವಲ್ಪ ಒಂದು 2 days 4 days ನೀವು ಟ್ರೈನಿಂಗ್ ಕೊಡ್ತಿದ್ರು ಏನು ಸರ್? ಯಾರೇ ಗೊತ್ತಿಲ್ಲ ಬಂದು ಟ್ರೈನಿಂಗ್ ತೊಗೊಳ್ತೀವಿ ತಾಲೂಕು ಪಂಚಾಯತ್ನಾಗ. ಆ ರೀತಿ ಮರಳಿ ಮತ್ತೆ ಆರು ಚಲೋ ತರಬೇತಿ ಸರ್. ಧ್ವಜಾರೋಹಣ ಮಾಡಿ ಸರ್. ನೀವೇನು ಆಯೋಜನೆ ಮಾಡಿದ್ರೆ ಅಂದ್ರೆ ನಾವೇ ಬಂದು ಭಾರತ ಸಂವಿಧಾನದಿಂದ ಕೊಡ್ತೀವಿ. ಮಾಡ್ಬಿಡಿ ಸರ್. ಈ ಸಲ ನಮ್ಮ ಎಲ್ಲರ ಒಂದು ಅನುಮತಿ ಮೇರೆಗೆ ಒಂದು ಏನು ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಏನು ಅಂತಂದರೆ ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವಲ್ಲ, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಗ ಅಲ್ಲಿ ಯಾರು ಒಂದು 8-10 ಟೀಮ್ ಇರ್ತಾವಂದ್ರೆ 8-10 ತಂಡಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನಿರ್ಣಾಯಕರನ್ನು ನೇಮಿಸಿ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿಬಿಟ್ಟು ಅವ್ರಿಗೆ ಬಹುಮಾನ ಫಲಕಗಳನ್ನು, ಪ್ರಶಸ್ತಿ ಫಲಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದನ್ನು ಮಾಡಿದ್ವಿ. ನಿಮ್ಮೆಲ್ಲರ ಒಪ್ಪಿಗೆ ಇರ್ತದೆ.